ಕರ್ಮ ಕರ್ಮ, ಇದೇನಾಗಿದೆ ನನ್ನ ಪರಿಸ್ಥಿತಿಗೆ? ಏನು ಮಾಡ್ತಿದ್ದೀನಿ ನಾನು? ಥು, ಏನು ಮಾಡಲಿ ಈಗ? ಈ ಅತ್ತೆ ಇಷ್ಟೊಂದು ಜೋರು ಯಾವಾಗಾದರೂ ಏನೇ ಅಂದರೂ ಸುಮ್ಮನೆ ಇರ್ತಿದ್ರು, ನನಗೆ ಸಪೋರ್ಟ್ ಮಾಡ್ತಿದ್ರು. ಇವತ್ತು ನೋಡಿದ್ರೆ ಹೆಂಗೆ ರೊಚ್ಚಿಗೆದ್ಬಿಟ್ಟಿದ್ದಾರಲ್ಲ. ಎಲ್ಲ ನನ್ನ ಕರ್ಮ. ಥೂ ಥೂ, ನಂದು ಒಂದು ಜೀವನ ಹೆಂಗೆಲ್ಲ ಇರ್ಬೇಕು ಅಂದ್ಕೊಂಡಿದ್ದೆ, ಹೆಂಗಿರಬಾರ್ದು ಅಂದ್ಕೊಂಡಿದ್ದು ಹಂಗೆ ಆಗ್ತಿದೆ. ಏನು ಮಾಡೋದು ಬಿಡೋದು ಒಂದು ಅರ್ಥ ಆಗ್ತಿಲ್ಲ. ಹೆಂಗೋ ಮನೆ ಬಿಟ್ಟು ಹೋಗ್ತೀನಿ ಅಂತ ಎದುರಿಸ್ತಿದ್ದೆ, ಇವಾಗ ಹೋಗ್ತೀನಿ ಅಂದರೆ ಹೋಗು ಅಂತ ನನ್ನೇ ಎದುರಿಸ್ತಾವ್ರೆ. ಏನು ಮಾಡೋದು? ಎಲ್ಲಾದರೂ ಒಳ್ಳೆ ಕಡೆ ಬಾಡಿಗೆ ಮನೆ ಮಾಡ್ಕೊಂಡಿರೋಣ ಅಂದರೆ ಈ ಗೂಬೆ ನನ್ನ ಮಗನಿಗೆ ಬಾಡಿಗೆ ಕಟ್ಟೋಕ್ಕೂ ಯೋಗ್ಯತೆ ಇಲ್ಲ. ಏನು ಮಾಡಿ ಸಾಯ್ಲಿ ನಾನು? ಕೆಲ್ಸಕ್ಕೆ ಹೋಗೋಣ ಅಂದರೆ ಯಾವ ಕೆಲಸನ ನಂಗೆ ಇಷ್ಟ ಆಗೋಂತ ಸಿಗೋದೇ ಇಲ್ಲ. ಆ ಪೂಜೆ ನೋಡಿ ಹೆಂಗಿದ್ದಾಳೆ. ಛೇ, ನಾನು ಹೆಂಗೆಲ್ಲ ಇರಬೇಕು ಅಂದ್ಕೊಂಡಿದ್ನೋ ಹಂಗಿದ್ದಾಳೆ ಅವಳು. ನಾನು ಹೆಂಗಿರ್ಬೇಕು ಅಂದ್ಕೊಂಡು ಹಂಗೆ ನಾನಿದ್ದೀನಿ. ಏನು ಮಾಡೋದಂತಾನೆ ಅರ್ಥ ಆಗ್ತಿಲ್ಲ. ಈ ಮನೆ ಬಿಟ್ಟು ಹೋಗೋಣ ಅಂದರೆ ಇನ್ನೆಲ್ಲಿ ಹೋಗೋಕ್ಕಾಗುತ್ತೆ? ಮೊದಲೇ ಅಲ್ದಿರೋದು ಸಾಕಾಗಿದೆ. ಹೆಂಗೋ ಮತ್ತೆ ಇವ್ರನ್ನ ಹೆಂಗಾರು ಬೆದರ್ಸ್ಕೊಂಡಿರೋಣ ಅಂದರೆ ಇವ್ರು ನನ್ನೇ ಎದುರಿಸ್ತವ್ರೆ. ನನ್ನ ಇಷ್ಟ ಬಂದಂಗೆ ಇರ್ಬೋದು ಅಂತ ಬಂದೆ, ಇಲ್ಲಿ ನೋಡಿದ್ರೆ ಇಲ್ಲೂ ಅದೇ ಗತಿ. ಇನ್ನೆಲ್ಲಿ ಹೋಗಿ ಸಾಯ್ಲಿ ನಾನು? ಪೂಜಾ ನೋಡು ಎಷ್ಟು ದೊಡ್ಡ ಮನೆಗೆ ಸೇರಿಬಿಟ್ಲು. ನಾನು ನೋಡಿದ್ರೆ ಹಿಂಗೆ ಹೊಟ್ಟೆ ಉರಿತದೆ ಅವಳನ್ನ ನೆನೆಸ್ಕೊಂಡ್ರೆ. ಅವಳಿಂದನೇ ಹಿಂಗಾಗಿತ್ತು. ಎಷ್ಟು ಶಾಪ ಹಾಕಿದವಳ ನನಗೆ. ಓ, ಜಾಗವೇ ಇಲ್ವಲ್ಲ? ಇದಕ್ಕಕ್ಕ ಬಟ್ಟೆ ತಂದಿದ್ಯಾ? ಉಂಕನ್ಲೆ ತಂದೀನಿ, ಜಾಗನೇ ಇಲ್ವಲ್ಲ. ಆಯ್ತು ಒಗ್ದಿ. ಒಂದು 2 ಅಲೆಕನ್ ಬಾ ಕೂತ್ಕೋ. ಅವಾಗಿವೇ ಇಲ್ಲಯ್ಯ. ಒಗ್ಗೆ ಹಂಗಾರೆ ಮನೆಗೆ ಹೋಗಿದ್ದು ಬರ್ತೀನಿ. ನಿನ್ನ ಮನೆಗೆ ಹೋಗಿ ಬರ್ಸೊಳಗೆ ಯಾರು ಬಂದರೆ ಅವ್ರು ಕುಂತ್ಕೊ ಹೋಗಿದ್ದಾರೆ. ಕೂತ್ಕೋ ಇಲ್ಲಯ್ಯ, ನಾನು ಆದ ತಕ್ಷಣ ಕೂತ್ಕೊಳ್ವೆ. ಅದು ದಿಟ್ವೆ ಕೂತ್ಕೋತೀನಿ. ಒಕ್ಕೋ ಬೇಗ. ಆಯ್ತು ಕೂತ್ಕೋ. ಜೀವನ ಹೆಂಗೆ ಮಾಡೋದ ಮುಂದೆ? ಇವರೆಲ್ಲ ನೋಡ್ತಿದ್ರೆ ಇವ್ರ ಥರನೇ ನಾನು ಆಗ್ಬಿಟ್ನಾ? ಹೆಂಗೆಲ್ಲ ಇರ್ಬೇಕು ಅನ್ಕೊಂಡೆ. ಈ ಜನಗಳ ಮಧ್ಯೆ ಎಲ್ಲ ನಾನು ಅವ್ರಂಗೆ ಇರೋಂಗಾಯ್ತು. ಇನ್ಮೇಲೆ ನನ್ನ ಪರಿಸ್ಥಿತಿ ಹಿಂಗೇನಾ? ಅಯ್ಯೋ ದೇವ್ರೆ, ಏನು ಮಾಡಲಿ ಈಗ? ಹೋ, ಇದ್ಯಾಕೋ ಪುಟ್ಟಿ ಒಬ್ಬೊಬ್ಬಳೆ ಮಾತಾಡ್ಕತಿದ್ದಿ? ಯಾರು ನೀನು ನೋಡೇ ಇಲ್ವಲ್ಲ? ಲೇ ಪುಟ್ಟಿ. ಹಾ, ಯಾರವ ನೀನು? ನೋಡೇ ಇಲ್ಲ ನೀನು ನಾನು. ಯಾರ ಮನೆ? ಇದ್ಯಾಕ ಗೊತ್ತಿಲ್ವಾ? ಕರಿಯಮ್ಮನ ಸೊಸೆ ಅಲ್ವಾ? ಏನ ಮಗನ ಮದುವೆ ಮಾಡಿದಾಳ ಅವಳು? ಯಾವಾಗ ಮದುವೆ ಆಯ್ತು? ಓ, ಮದುವೆ ಮಾಡಿದ್ರ ಅವರು ಅವನೇ ಕಟ್ಕೊ ಬಂದಂತೆ. ಓ, ಹಂಗ ಓಡ್ ಬಂದ್ಬಿಟ್ಟಿರೋದಾ? ಛೇ ಪಾಪ, ಮತ್ತೆ ಆಲೆ ಕಳ್ಸೋಳಲ್ಲ ಕಾಲೇಜ್ ಬಟ್ಟೆ ಒಗ್ಯಕ್ಕೆ. ಕಾಣಪ್ಪ ಪಾಪ, ಇಷ್ಟು ಜಲ್ದಿ ಕಳ್ಸೋಳಲ್ಲ ಬಟ್ಟೆ ಒಗ್ಯಕ್ಕೆ ನೊಳಗೆ. ಏನವ ನಿನ್ನ ಹೆಸರು? ರಾಣಿ. ಯಾವೂರು? KR ನಗರ ಪಕ್ಕ. KR ನಗರವಾ? ನಮ್ಮ KR ನಗರನಕ್ಕಂತ ಹೇಳು, ಗೊತ್ತು ನಂಗೂ. ನನ್ನ ತಂಗಿ ಅಲ್ಲೇ ಕೊಟ್ಟಿರೋದು. KR ನಗರ ತವ ಎಲ್ಲಿ? ನನ್ನ ತಂಗಿ ಅಲ್ಲಿ ಸಾತಿಗ್ರಾಮ ತ ಕೊಟ್ಟವ್ರೆ. ನೀನೇ ಅವ್ರ ತಾಯಿ? ಅದ್ರ ಪಕ್ಕ ಒಂದಳ್ಳಿ, ನಿಮ್ಗೆ ಗೊತ್ತಿಲ್ಲ ಬಿಡಿ. ಅಲ್ಲ ಪಾಪ, ಇವ್ ಎಣ್ಣೆ ಹೆಂಗೆ ಕಳ್ಸೋಳಲ್ಲ ಅವಳು ಮಗಳೆಲ್ಲ ಇತ್ಕೊಂಡು. ನೇ ಪುಟಿ, ಎಷ್ಟು ಜನವ ಮಕ್ಕಳು ನೀವು? ಇವ್ ಅಮ್ಮಂಗೇನು ಸುಮ್ಮನಿರಕ್ಕಾಗಲ್ವಾ? ನನ್ನ ಕಷ್ಟ ನನಗೆ. ಇವಳು ಬೇರೆ ಅದು ಇದೊಂದು ಕೇಳ್ತಾನೆ ಅವಳ ಕ್ವಶನ್. ಸುಮ್ ಕುತ್ಕೊಳಕಿಲ್ಲ, ಏನೋ ಬಾಯಿ ಸುಮ್ಮನಿರಲ್ಲ ಇವ್ರಿಗೆ. ಏನು ಬಕ್ಕಂಡು ಮಾತಾಡ್ತಿದ್ದಿ? ಮಾತಾಡ್ತಾಯಿಲ್ವ ನಾನಿಲ್ಲಿ? ಮಾತಾಡು. ನನ್ನ ಒಬ್ಳೆ ಮಗಳು. ಓ, ಒಬ್ಳೆ ಮಗಳಾ? ಪಾಪ ಒಬ್ಳೆ ಮಗಳು ಅಂತ ಚೆನ್ನಾಗಿ ಸಾಕಿರ್ತಾರೆ. ಮನೆ ಬಿಟ್ಟು ಓಡ್ಬತ್ತಾವಲ್ಲ ವೆಹಿಕ್ಲು. ಓ, ಈಗೆಲ್ಲ ಅದೇ ಜಾಸ್ತಿ ಆಗ್ಬಿಟ್ಟಿರ್ಬೇಕಂತಕೋ. ಅಲ್ಲೆಲ್ಲ ಅವವೇ ನೋಡ್ಕೊಳ್ಳೋದೆಯಾ, ಓಡೋಗೋದೆಯಾ? ಈಗಿನ ಕಾಲ ಮಕ್ಳು ಏನು ತಂದೆ ತಾಯಿ ಮತ್ತೆ ಕೇಳವ? ಯಾರ್ಯಾರನ್ನೋ ಖಾಲಿ ಪೋಲಿಯೋ ಇಷ್ಟಪಡೋದು, ಆಮೇಲೆ ಬಂದು ಅನ್ಭವಿಸೋದು. ಏನವ ತಾಯಿ, ಅವೇ ಇದಂಗೆ ಏನು ಕೆಲಸ ಏನೂ ಇಲ್ಲ, ಆಸ್ತಿ ಗೀಸ್ತಿ ಏನೂ ಇಲ್ಲ ಅಂತ ಗೊತ್ತಿದ್ದು ಲವ್ ಮಾಡ್ಕೊ ಬಂದ? ಪರವಾಗಿಲ್ಲ ಬಿಡು. ಈಗಿನ ಕಾಲದಾಗ್ಲಲ್ಲವ ಹಂಗಿರ್ಬೇಕು, ಒಳ್ಳೆ ಕೆಲಸ ಇರಬೇಕು, ಮನೆ ಇರಬೇಕು, ಅದಿರ್ಬೇಕು ಇದಿರ್ಬೇಕಂತವೇ. ನೀನೇ ವಾಸೆ ಏನು ಇಲ್ದಾದ್ರು ಓಡ್ ಬಂದಿದ್ದಿ. ಅದೇನು ನೋಡಿ ಬಂದೋ ಕಾಣೆ. ಇವ್ರೇನು ನನಗೆ ಹೇಳೋ ಥರ ಹೇಳ್ತಿದ್ದಾರೆ. ಇವಮ್ಮ ಯಾರು? ಬಂದು ತಲೆ ತಿಂತಾಳೆ. ಉಂಕಂತೆ ವಾಸೆ ಅಲ್ದಾನೆ ಇನ್ನೇನು? ಪುಣ್ಯ ಮಾಡಾಳ್ ಬಿಡು ಕರಿಯಮ್ಮ. ಈಗಿನ ಕಾಲದಾಗ್ಲೆ ಹೆಂಗಿರ್ತವೆ? ಹೇಳೋದು ಕೆಲಸ ಮಾಡಕ್ಕಿಲ್ಲ, ಇಷ್ಟ ಬಂದಂಗೆ ಇರ್ತವೆ. ಇವೇನು ನೋಡು ಪಾಪ, ಆಲೆಯ ಬಟ್ಟೆ ಹೊತ್ಕೊ ಬಂದದೇ ಪಾಟಿಯ. ಲೇ ಪುಟಿ, ರಾಣಿ, ಇವಮ್ಮನ ಬಾಯಿಗೆ ಏನಾಗತ್ತೆ? ಸುಮ್ ಕೂತ್ಕೊಳಕ್ಕಾಗಲ್ವಾ? ಏನಮ್ಮ ಮಾತಾಡು ಮರಗಿತಿ. ಮಾತಾಡಿದ್ರೆ ಮುತ್ತುದ್ರೋಯ್ತವೆ ನಂಗೆ ಆಡ್ತಿದ್ಯಲ್ಲ. ನಿಮ್ಮ ಅತ್ತೆ ಅಲ್ಲಿ ಯಾರ ಜೊತೆನೂ ಮಾತಾಡ್ಬೇಡ, ಬಟ್ಟೆ ಹೋಗಿತ್ತವ ಅಂತ ಹೇಳಿ ಕಳ್ಸಿದಾಳ. ಹಂಗೇನಿಲ್ಲ, ಮತ್ತೆ ಮಾತಾಡಕ್ಕೆ ಹೇಳ್ತಾ ಇದೆಯಲ್ಲವ. ನನ್ನ ಕಷ್ಟ ನಿಮ್ಗೇನು ಗೊತ್ತು? ಈ ನಮ್ಮ ಅತ್ತೆಗೆ ಏನಾಗಿದ್ಯೋ ಏನೋ. ಅಯ್ಯೋ, ನಾಚಿಕೆ ಏನೋ ಕನ್ಬಿಡು. ಎಂತ ನಾಚಿಕೆ ಗೀಚಿಕೆ ಎಲ್ಲ ಊರಿಂದ ಆಚಿಕೆ ಇರಬೇಕು. ನಾಷ್ಟ ಮಾಡ್ಕೊ ಬಂದ ಪುಟಿ? ಸರಿ, ಬಿರ್ಬಿರ್ನ ಹೋಗಿ ಈ ಪಾಟಿ ಬಟ್ಟೆ ಗುಡ್ಡೆ ಹಾಕೊಂಡು ಒಂದನ್ನೇ ಸುಂಗರ್ಸ್ತಾ ಇದೆಯಲ್ಲ, ಬಿರ್ಬಿರ್ನ ಹೊಕ್ಕೋ. ನಾನು ಹಿಂಗೆ ಹೋಗಿದ್ರೆ ಇವ್ರಿಗೇನು? ಸುಮ್ಮನೆ ಇವ್ರ ಕೆಲಸ ಇವ್ರು ನೋಡ್ಕೊಳಕ್ಕಾಗಲ್ವಾ? ಏನವಾಗ ಒಣಗ್ತಿದ್ಯಲ್ಲ, ಅದೇನು ಜೋರಾಗಿ ಹೇಳು. ಏನಿಲ್ಲ, ಆದ್ರೂ ಬಿಡಕ್ಕ ಗ್ರೇಟ್ ಬಿಡಿ ಹೆಣ್ಣು. ಈಗಿನ ಕಾಲದಲ್ಲಿ ಗಂಡೆಕ್ಳು ಅದು ಇದು ಸುಳ್ಳು ಹೇಳಿ ಮಾಡ್ಕೊ ಮದ್ವೆ ಆಯ್ತವೆ. ಹೆಣ್ಣು ನೋಡು, ನಿಜ ಹೇಳಿದ್ರು ಹೆಂಗ್ ಮದ್ವೆ ಆಗಿ ಬಂದು ಹಂಗೆ ಕಷ್ಟಪಡ್ತಾ ಇದ್ದು ಅಂತ. ಇಂಥ ಹೆಣ್ಣು ಹುಡುಕಿದ್ರು ಸಿಗಕ್ಕಿಲ್ಲ ಅಲ್ವಕ್ಕ? ಮತ್ತೆ ಇನ್ನೇನು, ನೋಡಕ್ಕೆ ಚೆನ್ನಾಗವಳೆ, ಹಿಂಗೆ ಕಷ್ಟಪಡ್ಬೇಕು ಅನ್ನೋದು ಇವಳಿಗೇನು? ಪ್ರೀತಿ ಕುರುಡು ಬಿಡಕ್ಕ. ಯಾವ ಪ್ರೀತಿಯೋ ಏನೋ, ಹೆಂಗೋ ಒಳ್ಳೇದಾಗಿರ್ಲಾಕು. ಇವೇನು ನಂಗೆ ಬೈತಾರೋ ಹೊಗಳ್ತಾರೋ? ನನ್ನ ಬಗ್ಗೆ ಎಲ್ಲ ವಿಷಯ ಗೊತ್ತೇ ಅವ್ರಿಗೆ. ನನಗೆ ಮಾತಾಡ್ತಿರೋಂಗಿದೆಯಲ್ಲ. ಅಯ್ಯೋ, ನೀನು ಬೇರೆ ಮಕ್ಕೋ ಮಾತಾಡ್ತಾ ಕೂತಿರುವೆ. ನೀನೇ ತಾನೇ ಮಾತಾಡ್ತಿರೋದು? ಆಯ್ತು, ಒಗ್ಯಾವ ಪುಟ್ಟಿ, ಜಲ್ದಿ. ಎಲ್ಲ ರಾಣಿ ಒಗ್ದಾಯ್ತಾ? ಒಗಿತಾನಿ. ಇದೇನಕ್ಕ ಸೊಸೆ ಕಳ್ಸ್ಬಿಟ್ಟಿದ್ವಿ ಒಗ್ಯಕ್ಕೆ? ಒಕ್ಕಳವೆ ನೀನೇ ಇಲ್ಲ ಮನೆ ತ ಒಕ್ಕೊನ್ನುವೆ? ಪಾಪ ಬೆಣ್ಣೆಲಿ ಗಂಟು ಕಳ್ಸಿದ್ಯಲ್ಲ. ಅಯ್ಯೋ, ಕೇಳಕ್ಕಿಲ್ಲ ಕನ್ಲೆ, ನಾನು ಏನು ಮಾಡನೆ? ಎಷ್ಟು ಹೇಳಿದ್ರು ಕೇಳಕ್ಕಿಲ್ಲ. ಅಕ್ಕ ತಿನ್ಬಿಡವ ಅಂದ್ರೆ ನಾನೇ ಒಗಿತೀನಿ ಕಣತೆ ಅಂತಾಳೆ. ಹಂಗಂದದ? ಯಪ್ಪ, ಹೆಂಗ್ ಡ್ರಾಮಾ ಮಾಡ್ತಾರೆ. ನಾನೇ ಹೆಚ್ಚು ಅಂದ್ರು ನನಗಿಂತ ಹೆಚ್ಚು.
ನಾನೇ ಮಾಡ್ತೀನಿ ಕಣತೆ, ಎಲ್ಲಾನು ನಾನೇ ಮಾಡ್ಬೇಕು, ನೀವೇನು ಮಾಡಬೇಡಿ, ಆರಾಮಾಗಿ ಕುತ್ಕೊಳ್ಳಿ ಅಂತ ಕಣವ ನನ್ನ ಸೊಸೆ. ಓ ಹಂಗ ಪುಣ್ಯ ಮಾಡಿದಿ ಕನ್ಬಿಡು ಇಂಥ ಸೊಸೆ ಸಿಗಕ್ಕೆ. ನೀನಾಗ ನೀನೇ ಹುಡುಕಿದ್ರು ಇಂಥ ಸೊಸೆ ಸಿಕ್ತಿತ್ತಿಲ್ವೇನೋ. ನಿಜಾನೇ ಕನ್ಬಿಡು. ಸುಳ್ಳ ಸೊತ್ತಿ ತಲೆ ಮೇಲೆ ಹೊಡೆದಂಗೆ ಹೇಳ್ತಾರೆ. ಆಗ್ದೈತೆ ಎಲ್ಲನೂ. ಅಯ್ಯೋ ಒಗಿಕ್ ಬರೋಕಿಲ್ವೇನೋ ತಟ್ರು ಸಾಡ್ತಾದೆ. ನಾನು ಎಷ್ಟು ಹೇಳಿದ್ರು ಕೇಳಕ್ಕಿಲ್ಲ. ನಾನು ಏನು ಮಾಡನೆ, ನಾನೇ ಹೋಗಿಬೇಕು. ಮನೆ ತಾವ ಹಾಕೊಂಡ್ರು ಕೇಳಲಿಲ್ಲ. ನಲ್ಲಿ ನೀರು ಬರೋಕ್ಕೆಲ್ಲ ಸರಿಯಾಗಿ ಅರ್ಧ ಗಂಟೆ ಬಿಟ್ಬಿಡ್ತಾನೆ ಅಷ್ಟೇ. ಮನೇಲಿ ಡ್ರಮ್ ಗಿಮ್ಗೆ ಕುಡಿಯೋಕೆ ಪಡೆಯಕ್ಕೆಲ್ಲ ತುಂಬ್ಕೊಂಡು ನಿಂತೆ ಹೋಯ್ತವೆ. ಇನ್ನು ಬಟ್ಟೆ ಎಲ್ಲ ಒಗ್ದಿ ಅದಕ್ಕೆ ಕೊಡತ್ತೆ ತಕೊಯ್ತೀನಿ ಅನ್ಕೊಂಡು ಬಂದ್ಲು. ಹೋಗ್ಲಿ ಬಿಡು, ಅವಳೆ ಮಾಡ್ತೀನಿ ಅಂದ್ರೆ ಯಾಕೆ ಬೇಡ ಅಂದು. ಇಂಥ ಅದೃಷ್ಟ ಯಾಕ್ಬಿಟ್ಟು ನಮ್ಮ ಸೊಸೆ ಅಂದ್ರು ಅವ್ರೆ. ಏನು ಮಾಡೋಕ್ಕೆ, ಎಲ್ಲ ಬೇರೆ ಮನೆ ಮಾಡ್ಕೊ ಹೋಗವ್ರೆ. ಅಂಥ ಕಾಲದಲ್ಲಿ ಇಂಥ ಸೊಸೆ ಸಿಕ್ಕೊಳ್ಳಲ್ಲ. ಪುಣ್ಯ ಮಾಡಿದೆ ಬಿಡಕ್ಕ. ಮದುವೆ ಖರ್ಚು ಇಲ್ಲ, ಯಾವ ಖರ್ಚು ಇಲ್ಲ, ಒಳ್ಳೆ ಸೊಸೆನೇ ಹೊಡೆದೆ ಬಿಡು. ಹ್ಞೂ ಪಾಪ ಅಷ್ಟೆಲ್ಲ ಇದು ಮಾಡ್ತಾಳೆ. ಒಕ್ಕೊಡಸಿಯ ನೀನೇ ಇನ್ನೂ ಅವೆಲ್ಲ ಇಬ್ರು ಸೇರ್ಕೊ ಒಕ್ಕಳಿ. ಇಲ್ಲ ನಾನು ಬರೋಕ್ಕೆ ಬಿಡಕ್ಕಿಲ್ಲ ಹತ್ರಕ್ಕೆ, ಸುಮ್ಮನೆ ಕುತ್ಕೊಳ್ಳಿ ಅಂತೇಳೆ. ಅದಕ್ಕೆ ಬಂದು ನೋಡ್ಕೋಗದ ಒಗಿತದಾಳ ಅಂತ, ಹೊಟ್ಟೆನಾರು ಎತ್ಕೋಗದಂತ. ಇನ್ನೂ ಒಸಿ ಅವೆಲ್ಲ ಒಗಿ ಆಮೇಲೆ ಬರ್ತೀನಿ. ಬರುವಾಗ ಪಾತ್ರೆ ನೋಡಿಕ ಬರ್ತೀನಿ. ಒಸಿ ಇಲ್ಲ ಬೆಳಗವು ಎಲ್ಲ ನಡಿಕ ತಕೊಬತ್ತೀನಿ. ನೀನು ಒಗಿತಾರವ. ಹಾಂ ಪಾತ್ರೆನ ಒಲೆಯಲ್ಲಿ ಅಡುಗೆ ಮಾಡ್ತಾರೆ, ಏನು ಮಡ್ಕೆತಾರೆ ಆಗವೆ ಪಾತ್ರೆ ಎಲ್ಲ. ಅದನ್ನೆಲ್ಲ ಹೆಂಗೆ ಉಜ್ಜೋದು ಇವ್ರಿಗೇನು ಅರ್ಥನೇ ಆಗಲ್ವಾ? ಹ್ಞೂ ಸರಿ ತಕೊಬತ್ತೀನಿ. ಪಾತ್ರೆ ಎಲ್ಲ ಮನೆ ತ ಬೆಳಿಕಳಿ. ಅಯ್ಯೋ ಏನು ಬಾರಿ ದೂರವ ಹಾಕು. ಕಾವಲೆ ಬೆಳಗ್ಗೆ ಅಭ್ಯಾಸ. ಸೊಸೆಗೂ ಕಾವಲೆ ಅಂದ್ರೆ ಇಷ್ಟ. ಅದಕ್ಕೆ ಹಂಗೆ ಇಲ್ಲೇ ಕೂತಾಳೆ ನಿಧಾನಕ್ಕೆ ಹಾಕೊಂಡು. ತಕೊಬತ್ತೀನಿ. ಒಂದು ರಾಶಿ ಅವೇ ಪಾತ್ರೆ. ಅಷ್ಟಿದ್ರುವೆ ತಾಯಿ ನನ್ನ ಕೈಲಿ ಬೆಳಗ್ಸಕ್ಕಿಲ್ಲ ನನ್ನ ಸೊಸೆ. ಬುಡತೆ ಎಷ್ಟಾರೋ ಇರಲಿ ನಾನೇ ಬೆಳಕತ್ತೀನಿ ಅಂತಾಳೆ. ಬಿಡವಾ ನಿನಗೆ ನಿನ್ನ ಮೇಲೆ ಚಿಂತೆ. ಸೊಸೆ ಬಂದು ಆರಾಮಾಗಿರೋದೆ ನೀನು. ನಾವು ಏನು ಮಾಡೋಕ್ಕೆ ಬಿಡು, ಅವ್ರವ್ರು ತಂದಿದ್ದು ಅವ್ರವ್ರಿಗೆ. ಏನು ನೋಡ್ತಿದ್ದೀವ? ಒಕ್ಕೋ ಜಲ್ದಿ ಒಗ್ಬಿಟ್ಟು ಇಲ್ಲೇ ಎಲ್ಲ ಹಾರಾಕವ್ರೆ, ಇಲ್ಲೇ ಒಣಗಾಕ್ಬಿಡು. ಬತ್ತಿನ ಮೇಲೆ ಪಾತ್ರೆಗಳೆಲ್ಲ ಅಡಿಕೊಂಡು. ಸರಿ ಒಗಿ ಚೆನ್ನಾಗಿ ಬತ್ತಿನ ತಡ್ರಲ್ಲೇ. ಪಾತ್ರೆಗಳು ತಂದು ಕೊಡ್ತೀನಿ ಬೆಳಿಕಳ್ಳಿ. ತರೋಗಾಯ್ತು. ಒಗಿ ರಾಣಿ ಚೆನ್ನಾಗಿ ಬೆಳಗಾವತ್ತೀನಿ ಬೆಳಿಕಳುವೆ. ನೀನೇನು ಜಲ್ದಿ ಒಗಿಬೇಕಂದ್ರೆ ನೋಡ್ತಾ ಕೂತಿದ್ಯಲ್ಲ, ಮಾತಾಡೋದ್ನೆಯ ಕೇಳಿಸ್ಕೊಂಡು ಹೋಗಿದ್ರೆ ಆಕಿವಾ? ಅಯ್ಯೋ ತಡಿಯಾಕ, ಹಂಗೆ ನನಗೆ ಯಾರು ಮಾತಾಡ್ತಿದ್ರೆ ಏನು ಮಾಡಿಲ್ಲ ಕೇಳಿಸ್ಕೊ ಕೂತ್ಕೊಬಿಡ್ತೀನಿ. ಆಮೇಲೆ ಕೇಳಿಸ್ಕೊಳ್ಳುವಂತೆ ಒಗಿ ಈಗ. ಯಪ್ಪ ಈ ಅತ್ತೆಗೆ ಏನಾಯ್ತು? ಈ ಬಟ್ಟೆ ಒಗ್ಯಕ್ಕೆ ನನ್ನ ಕೈಲ ಆಯ್ತಿಲ್ಲ. ಈಗ ಆ ಮಸಿ ಪಾತ್ರೆ ಉಜ್ಜಷ್ಟು ನನ್ನ ಜೀವ ಹೋಯ್ತದೆ. ಈ ಬಿಸಿಲು ಬೇರೆ. ದೇವರೇ ನನ್ನ ಮೇಲೆ ಕರುಣೆ ಇಲ್ವಾ ನಿನಗೆ? ಏನು ಮಾಡಲಿ, ಮಾಡಂಗೂ ಇಲ್ಲ ಬಿಡಂಗೂ ಇಲ್ಲ. ಆಗ್ಬೇಕಾಗಿದ್ದೆ. ಬಾಯಿ ಮುಚ್ಕೊ ಇರದೆ ಬರೀ ಜಂಬ ಮಾಡ್ತೀಯ. ಸರಿಯಾಗಿದೆ ಆಗಲಿ ನಿನಗೆ. ಬಟ್ಟೆ ಒಗ್ದಿ ಪಾತ್ರೆ ತೊಳ್ದಿ ಇನ್ನು ಮನೇಲಿ ಏನೇನು ಕೆಲಸ ಕಾದಿರುತ್ತೋ ನನಗೆ. ಇರ್ನಾರ್ದೆ ಇರುವೆ ಬಿಟ್ಕೊಂಡಂಗಾಯ್ತು ನನ್ನ ಲೈಫು. ಬಾಯಿ ಮುಚ್ಕೊಂಡು ಮನೇಲಿ ಎಲ್ಲರೂ ನಾನು ಹೇಳ್ದಂಗೆ ಕೇಳ್ತಿದ್ರು. ಆರಾಮಾಗಿರೋದು ಬಿಟ್ಬಿಟ್ಟು ಇಲ್ಲಿ ಬಂದು ಸಾಯ್ತಿದ್ದೀನಿ. ನಂದು ಒಂದು ಜೀವನನ ಏನು ಒಳಗೊಳಗೆ ಮಾತಾಡ್ತಿದ್ದಿ? ಅದೇನು ಜೊರಗೆ ಹೇಳು, ನಾವು ಕೇಳಿಸ್ಕೊತೀವಿ. ನಿನ್ನಂಥ ಸೊಸೆ ನಮಗೆ ಸಿಗ್ನಿಲ್ವಲ್ಲ ಅಂತ ಹೊಟ್ಟೆ ಉರಿತದೆ. ನನ್ನ ಕಷ್ಟ ನನಗೆ ಇವ್ರದ್ದು ಒಂಥರ. ಬಾಯಿ ಮುಚ್ಕೊಂಡು ಕುತ್ಕೊಳಕ್ಕಾಗಲ್ವೇನೋ ಅವ್ರಿಗೆ. ಹಾಡು ಹೇಳ್ಕೊಂಡು ಹೋಗಿತ್ತಿದ್ದು ಇವಾಗಿ ಹಾಡಂತೆ ಹಾಡು. ತಿರ್ಗ ನೀನು ಯಾಕೆ ಹಿಂಗೆ ಕೂತಿದ್ದಿ? ನೀವು ಮಾತಾಡ್ತಿದ್ರಲ್ಲ ಅದಕ್ಕೆ. ನೀನು ಇವತ್ತು ಬಟ್ಟೆ ಒಗ್ದಂಗೆ ಬಿಡು. ಎದ್ಬ ನಾನು ಹಾಕತ್ತೀನಿ. ಎಷ್ಟೊತ್ತು ಕಾರೋ ಕುತ್ಕೊ ಒಕ್ಕಳುವಂತೆ. ಇವೆಣ್ಣಂತೂ ಜಾಗ ಬಿಡಕ್ಕಿಲ್ಲ, ಬಟ್ಟೆ ಒಗಿತದೆ ಇನ್ನೂ ಬೆಳಗ್ಬೇಕಂತೆ. ಎದ್ಬಾ ನಾನು ಹಾಕತ್ತೀನಿ. ಇರೀರ ಆಯ್ತು. ಮುಂದುವರಿಯುವುದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.